ಹಾಯ್ ಹಾಯ್ ಫ್ರೆಂಡ್ಸ್, ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೀಗೆ ನಂಗೆ ಸಪೋರ್ಟ್ ಮಾಡ್ತಾಯಿರಿ. ಇವತ್ತು ಹುರುಳಿ ಕಾಳಿನ ಸಾಂಬಾರು, ಅಂದರೆ ನಮ್ಮ ಮಲೆನಾಡು ಕಡೆ ಎಲ್ಲ ಇದಕ್ಕೆ ಹುರುಳಿ ಕಟ್ಟು ಅಂತ ಹೇಳ್ತೀವಿ. ಅಂದರೆ ಇದನ್ನು ಬೇಯಿಸಿ ನೀರು ತೆಗೆದು ಅದಕ್ಕೊಂದು ಒಗ್ಗರಣೆ ಮಾಡ್ತೀವಿ ಅಷ್ಟೇ. ಸಿಂಪಲ್ ರೆಸಿಪಿ ಇದು. ನೋಡಿ, ಈ ಥರ ಹುರುಳಿನ ತೊಗೊಂಬಂದಿದ್ದೀನಿ. ಇದರಲ್ಲಿ ಹುರುಳಿಯಲ್ಲಿ 2 ಥರ ಬರುತ್ತೆ. ಇನ್ನೊಂದು ಸ್ವಲ್ಪ ಚೆಟ್ಟು ಹುರುಳಿ ಬರುತ್ತೆ, ಅದು ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಈ ಹುರುಳಿ ಚೆನ್ನಾಗಿರುತ್ತೆ, ಇದು ತುಂಬಾ ಟೇಸ್ಟಾಗಿರುತ್ತೆ. ಈ ಹುರುಳಿಯಿಂದ ಚಟ್ನಿ ಮಾಡ್ತಾರೆ, ಮತ್ತು ಸಾಂಬಾರು ಮಾಡ್ತೀವಿ. ಮೊಳಕೆ ಕಟ್ಟಿನೂ ಸಾಂಬಾರು ಮಾಡ್ಬೋದು, ಎಲ್ಲ ಥರನೂ ಮಾಡ್ಬೋದು. ಆದರೆ ನಮ್ಮ ಮಲೆನಾಡಲ್ಲಿ ಇದ್ರದ್ದು ಹುರುಳಿನ ಹುರಿದ್ಬಿಟ್ಟು ಚಟ್ನಿ ಮಾಡ್ತೀವಿ, ತುಂಬ ಟೇಸ್ಟಾಗಿರುತ್ತೆ. ಅದು ಫೇಮಸ್ ಇದೆ. ಮತ್ತು ಹುರುಳಿ ಕಟ್ಟು ಅಂದರೆ ಹುರುಳಿನ ಬೇಯಿಸಿ ಆ ನೀರನ್ನು ತೆಗೆದು ಅದಕ್ಕೆ ಒಗ್ಗರಣೆ ಮಾಡ್ತೀವಿ, ತುಂಬ ಟೇಸ್ಟಾಗಿರುತ್ತೆ ಅದು. ಅಂದರೆ ತುಂಬ ಹುರುಳಿ ಬೇಕು ಅದಕ್ಕೆ. ಅಂದರೆ ಒಂದು 2 kg ಹುರುಳಿ ಎಲ್ಲ ಹಾಕಿದರೆ ತುಂಬಾ ಬರುತ್ತೆ ಅದು. ಇವತ್ತು ಮಾಡಿ ನಾಳೆ ಬಸ್ತಿಟ್ಬಿಟ್ಟು ಅದನ್ನು ಬಿಸಿ ಮಾಡಿ ನಾಳೆ ತಿನ್ನಬೇಕು, ತುಂಬ ಟೇಸ್ಟಾಗಿರುತ್ತೆ. ನೋಡಿ, ಈ ಥರ ಇದರಲ್ಲಿ ಕಲ್ಲು ಮಣ್ಣು ಎಲ್ಲ ಇದೆ, ಎಲ್ಲ ತೆಗೆದ್ಬಿಟ್ಟು ನೀಟಾಗಿ ಇಟ್ಟಿದ್ದೀನಿ. ನೋಡಿ, ಈ ಥರ ಇಡಬೇಕು, ನೀಟಾಗಿ ಮಾಡ್ಕೋಬೇಕಂದ್ರೆ ತುಂಬ ಕಲ್ಲು ಮಣ್ಣೆಲ್ಲ ಇರುತ್ತೆ. ನಾನು ಇಷ್ಟೆಲ್ಲ ಕ್ಲೀನ್ ಮಾಡಿದ್ರೂ ಮತ್ತೇನೋ ಲಾಸ್ಟಿಗೆ ತೊಳೆದಾದ್ಮೇಲೆ ನೋಡ್ತೀನಿ ಅದರಲ್ಲಿ ಕಲ್ಲು ಮರಳು ಎಲ್ಲ ಇತ್ತು. ಅಂದರೆ ಇರುತ್ತೆ ಅದು ಲಾಸ್ಟಿಗೆ. ನೋಡಿ, ಒಂದು ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕಿದ್ದೀನಿ. ಅಂದರೆ ಇದು ಒಲೆ ಮೇಲೆ ಬೇಯಿಸ್ಬೇಕು ಅಂದರೆ ಒಂದಿನ ಒಂದು 4-5 ಗಂಟೆನಾದರೂ ಬೇಕು. ಅಷ್ಟು ನಾವು ಬೆಂಕಿ ಮಾಡೋಕ್ಕಾಗೋದಿಲ್ಲ ಈ ಒಲೆಯಲ್ಲಿ. ಹಾಗಾಗಿ ನಾನೇನು ಮಾಡಿದೆ, ಗ್ಯಾಸಲ್ಲೇ ಕುಕ್ಕರಲ್ಲಿ ಇಡ್ತಾಯಿದ್ದೀನಿ. ಕುಕ್ಕರಲ್ಲಾದರೆ ಒಂದು 15-20 ವಿಷಲ್ ಹೊಡೆಸಿದ್ರೆ ಸಾಕು, ಚೆನ್ನಾಗಿ ಬೇಯುತ್ತೆ. ನೋಡಿ, ಕುಕ್ಕರಿಗೆ ನೀರು ಹಾಕಿ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೀನಿ. ಹುರುಳಿನ ಈಗ 4 ಸಲ ತೊಳೆದಿದ್ದೀನಿ, ಆದರೂ ಇನ್ನೊಂದು ಸಲ ಕ್ಲೀನಾಗಿ ತೊಳಿತೀನಿ ನಾನು. ಅಂದರೆ ಹುರುಳಿ ಹೇಗಿರುತ್ತೋ ಗೊತ್ತಿರಲ್ಲ, ನಾವು ಹೊರಗಡೆಯಿಂದ ತರ್ತೀವಲ್ಲ, ಹಾಗಾಗಿ. ನೋಡಿ, ಇದನ್ನು ಚೆನ್ನಾಗಿ ಕಿವುಚಿ ತೊಳಿತಾ ಇದ್ದೀನಿ. ಅಂದರೆ ಇದರಲ್ಲಿ ಏನಾದರೂ ಗಲೀಜಿದ್ರೆ ಹೋಗಲಿ ಅಂತ. ಇದು ಆಯಿತು, ಈಗ 4 ಸಲ ತೊಳೆದಿದ್ದೀನಿ. ಇದು ಲಾಸ್ಟಿನ ಸಲ ತೊಳೆದು ಈಗ ಅದಕ್ಕೆ ಹಾಕಬೇಕು ಕುಕ್ಕರಿಗೆ. ಕುಕ್ಕರಲ್ಲಿ ನೀರು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ನೀರು ಜಾಸ್ತಿನೇ ಇಟ್ಕೋಬೇಕು ಇದಕ್ಕೆ. ಅಂದರೆ ಸ್ವಲ್ಪ ಹುರುಳಿ ಇದ್ದರೆ ಅದಕ್ಕೊಂದು 3/4% ನೀರು ಹಾಕಬೇಕು. ನೋಡಿ, ಈ ಥರ ಚೆನ್ನಾಗಿ ತಿಕ್ಕಿ ತೊಳಿಬೇಕು ಅದನ್ನ. ನೋಡಿ, ಇಷ್ಟು ತೊಳೆದ್ರೂ ಇದರಲ್ಲಿ ಕೆಳಗಡೆ ಲಾಸ್ಟಿಗೆ ಕಲ್ಲುಗಳು ಇರ್ತವೆ. ಅದು ಸಣ್ಣ ಸಣ್ಣ ಕಲ್ಲು, ವೈಟ್ ಕಲ್ಲಿರುತ್ತೆ, ಮರಳೆಲ್ಲ, ಅದೆಲ್ಲ ಗೊತ್ತೇ ಆಗೋದಿಲ್ಲ. ನಾನು ಎಷ್ಟು ಕ್ಲೀನ್ ಮಾಡಿ ತೆಗೆದ್ರೂ ಅದರಲ್ಲಿ ಇರುತ್ತೆ ಮಣ್ಣು, ಕಲ್ಲು ಎಲ್ಲ. ಮಣ್ಣೆಲ್ಲ ಕಾಣಿಸುತ್ತೆ, ತೆಗೆದುಬಿಡ್ಬೋದು. ಆದರೆ ಈ ಮರಳು ಚಿಕ್ಕದಿರುತ್ತಲ್ಲ, ಅವೆಲ್ಲ ಕಾಣಿಸೋದೇ ಇಲ್ಲ. ನೋಡಿ, ಕ್ಲೀನಾಗಿದೆ. ನೋಡಿ, ಇದು ಚಟ್ನಿಗೆ ತುಂಬ ಚೆನ್ನಾಗಿ ಬರುತ್ತೆ. ಈ ಹುರುಳಿಯಲ್ಲಿ ತುಂಬ ಥರ ಇದೆ. ನಾವು ತಂದಿದ್ದು ಹುರುಳಿ ಚೆನ್ನಾಗಿತ್ತು. ಇದೆಲ್ಲ ಲೋಕಲ್ ಬೆಳೆದಿದ್ದು ಅನಿಸುತ್ತೆ. ತುಂಬ ಚೆನ್ನಾಗಿತ್ತು ಹುರುಳಿ. ಇದು ತುಂಬ ಟೇಸ್ಟಾಗೂ ಇತ್ತು ಸಾಂಬಾರು. ಮತ್ತು ಇದಕ್ಕೆ ಏನೂ ಹಾಕೋದಿರಲ್ಲ, ಸಿಂಪಲ್ ರೆಸಿಪಿ ಇದು. ನಮ್ಮ ಮಲೆನಾಡಲ್ಲಂತೂ ಇದನ್ನು ತುಂಬಾ ಮಾಡ್ತೀವಿ ನಾವು. ಮೊದಲೆಲ್ಲ ಎತ್ತೆಲ್ಲ ಸಾಕ್ತಾಯಿದ್ರಲ್ವ, ಅದಕ್ಕೆಲ್ಲ ಇದನ್ನು ಬೇಯಿಸಿ ಕೊಡ್ತಾಯಿದ್ವಿ. ಆ ನೀರನ್ನು ನಾವು ಸಾಂಬಾರು ಮಾಡಿ ಊಟ ಮಾಡ್ತಾಯಿದ್ವಿ. ಇದು ನೋಡಿ, ಈಗ ನಮ್ಮ ಮನೇಲಿ ಹಸುಗಳಿದೆಯಲ್ಲ, ಅದಕ್ಕೆಲ್ಲ ಗಂಜಿ ಬೇಯಿಸಿ ಇಡ್ತೀವಿ, ಅಕ್ಕಿ ಹಾಕ್ಬಿಟ್ಟು. ನೋಡಿ, ಈ ಥರ ನುಚ್ಚೆಲ್ಲ ಹಾಕಿ ಬೇಯಿಸಿ ಇಡ್ತೀವಿ. ನೋಡಿ, ಇದನ್ನೀಗ ತೊಳೆದಿದ್ದೀನಿ ಕ್ಲೀನಾಗಿ. ಇದನ್ನೀಗ ನಾನು ಕುಕ್ಕರಿಗೆ ಹಾಕ್ತೀನಿ. ಈಗ ಕುಕ್ಕರಿಗೆ ನೀರು ಬಿಸಿ ಆಗ್ತಾ ಬಂತು. ಈಗ ಇದನ್ನ ಹಾಕ್ತೀನಿ, ಆಮೇಲೆ ಹಂಗೆ ಕ್ಲೋಸ್ ಮಾಡ್ತೀನಿ. ಇದಕ್ಕೇನು ನೀರು ಬಿಸಿ ಆಗಬೇಕು ಅಂತ ಏನಿಲ್ಲ, ಅದು ಕುಕ್ಕರಲ್ಲಲ್ವ, ಬೇಗ ಬೇಯುತ್ತೆ. ಒಂದು 15-20 ವಿಷಲ್ ಹೊಡೆಸಿದ್ರೂ ಒಳ್ಳೆಯದೇ. ಇದು 10 ವಿಷಲಿಗೆಲ್ಲ ಬೇಯಲ್ಲ, ಇದು ಒಡಿಬೇಕು. ಇದು ಹುರುಳಿ ಇದು ಒಡೆದ್ರೇ ಮತ್ತು ಟೇಸ್ಟ್ ಬರೋದು ಇದ್ರದ್ದು ಹುರುಳಿದು. ನಾವೇನು ಮಾಡ್ತೀವಿ, ಹುರುಳಿ ರಸ ಎಲ್ಲ ತೊಗೊಂಡು ಆಮೇಲೆ ಅದನ್ನ ಸ್ವಲ್ಪ ಎಲ್ಲ ಹುರುಳಿನ ಕಿವುಚ್ಬಿಟ್ಟು ತೆಗೆದುಬಿಟ್ರೆ ಅದು ಸ್ವಲ್ಪ ಜಾಸ್ತಿ ಸಿಗುತ್ತೆ. ಇಲ್ಲಾಂದರೆ ಹೆಚ್ಚಿಗೆ ಇದರಲ್ಲಿ ಸಿಗೋದಿಲ್ಲ ನಮಗೆ. ಹುರುಳಿ ಬೇಯಿಸಿದ್ದು ಸಾಂಬಾರಿಗೆ ಸ್ವಲ್ಪನೇ ಸಿಗುತ್ತೆ. ಅದಕ್ಕೆ ನಾನೇನು ಮಾಡಿದೆ, ಅಷ್ಟನ್ನು ಅದನ್ನ ಚೆನ್ನಾಗಿ ಬೇಯಿಸ್ತೀನಿ. ಈಗ ಬೇಯಿಸ್ಬಿಟ್ಟು ಆಮೇಲೆ ಅದ್ರಲ್ಲಿ ಸ್ವಲ್ಪ ತೆಗೆದು ಆಮೇಲೆ ಉಳಿದಿದ್ದೆಲ್ಲ ಹಸುಗಳಿಗೆ ಕೊಡ್ತೀನಿ. ಈ ಮಳೆಗಾಲದಲ್ಲಿ ಹುರುಳಿನ ಯಾಕೆ ತಿನ್ನಬೇಕು ಅಂದರೆ ಇದು ಹೀಟ್ ತುಂಬ. ಇದನ್ನು ಜಾಸ್ತಿ ತಿನ್ನಬಾರ್ದು, ತುಂಬ ಟೇಸ್ಟ್ ಇರುತ್ತೆ, ಆದರೆ ಅಷ್ಟೇ ಹೀಟ್ ಜಾಸ್ತಿ ಇದು. ಹಾಗಾಗಿ ನಾವು ಇದು ದನಗಳಿಗೆಲ್ಲ ಕಾಯಿಲೆ ಬರುತ್ತಲ್ಲ, ಈ ಕಾಲು ಬಾಯಿ ರೋಗ ಅವೆಲ್ಲ ಬರುತ್ತಲ್ಲ, ಈ ಮಳೆಗಾಲದಲ್ಲೆಲ್ಲ ಈ ಹುರುಳಿ ಕೊಡೋದ್ರಿಂದ ಅವು ತುಂಬ ಚೆನ್ನಾಗಿ ತಿಂತವೆ ಇದನ್ನು, ಹುರುಳಿನ. ಮತ್ತು ಅವಕ್ಕೆ ಥಂಡಿ ರೋಗ ಎಲ್ಲ ಬರೋದಿಲ್ಲ, ಅದಕ್ಕೆ ಕೊಡೋದು ಇದನ್ನು ಮಾಡಿ ಮಳೆಗಾಲದಲ್ಲಿ. ನೋಡಿ ಫ್ರೆಂಡ್ಸ್, ಈಗ ಕುಕ್ಕರಲ್ಲಿ ಇಟ್ಬಿಟ್ಟು ಕ್ಲೋಸ್ ಮಾಡಿದ್ದೀನಿ. ಇದೀಗ ವಿಷಲ್ ಹೊಡೆಯೋಕ್ಕೆ ಬಿಡ್ತೀನಿ. ಈಗ ಇದಕ್ಕೇನೂ ಇಲ್ಲ ಫ್ರೆಂಡ್ಸ್, ಏನೂ ಮಾಡೋದು ಬೇಡ. ಇದು ಬರೀ ಹುರುಳಿಯಲ್ಲೇ ಟೇಸ್ಟ್ ಇರುತ್ತೆ. ನಾವು ಇದಕ್ಕೆ ಉಪ್ಪು, ಖಾರ, ಹುಳಿ ಅಷ್ಟೇ ಹಾಕೋದು, ಒಂದು ಒಗ್ಗರಣೆ ಅಷ್ಟೇ.
ಮತ್ತಿನ್ನೇನು ಮಾಡೋದು ಬೇಡ. ನೋಡಿ ನಾನೀಗ ಸಾಸಿವೆ ಜೀರಿಗೆ ಎಲ್ಲ ಹಾಕಿ ಒಗ್ಗರಣೆ ಮಾಡ್ತಿದ್ದೀನಿ ಅಷ್ಟೇ. ಅದೆಲ್ಲ ಬೆಂದಿದೆ ಈಗ ಹುರುಳಿ ಎಲ್ಲ. ನೋಡಿ ಮೆಣಸು, ಹಸಿಮೆಣಸು, ಬೆಳ್ಳುಳ್ಳಿ ಮತ್ತು ಬೇವಿನ ಸೊಪ್ಪು. ಈರುಳ್ಳಿನೂ ಬೇಡ ಇದಕ್ಕೆ, ಏಕೆಂದರೆ ಇದು ನ್ಯಾಚುರಲ್ಲಾಗಿ ನಾವು ಹುರುಳಿ ಏನು ಇರುತ್ತೆ ಹುರುಳಿದು ಫ್ಲೇವರು, ಟೇಸ್ಟು, ಅದು ನಮಗೆ ಬೇಕು ಅಂದರೆ ನಾವು ಇದಕ್ಕೇನು ಹಾಕಬಾರ್ದು. ನೋಡಿ ಫ್ರೆಂಡ್ಸ್, ಈಗ ಜೀರಿಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಜೀರಿಗೆ ಸಾಸಿವೆ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿ ಒಗ್ಗರಣೆ ಮಾಡ್ತಾಯಿದ್ದೀನಿ. ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಇಷ್ಟೇ ಫ್ರೆಂಡ್ಸ್, ಇನ್ನೇನು ಹಾಕೋದಿಲ್ಲ ಇದಕ್ಕೆ. ಅಂದರೆ ಹುರುಳಿದು ನಿಜವಾದ ಟೇಸ್ಟು ಇದರಲ್ಲೇ ಇರೋದು. ನಾವು ಈರುಳ್ಳಿ ಎಲ್ಲ ಹಾಕಿದ್ರೆ ಅದು ಹುರುಳಿ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ, ತುಂಬ ಟೇಸ್ಟ್ ಬರೋದಿಲ್ಲ ಅದು. ನಾನು ಆ ಥರನೂ ಮಾಡಿ ನೋಡಿದ್ದೆ, ಅದು ಚೆನ್ನಾಗಾಗಲಿಲ್ಲ ಅಷ್ಟೊಂದು. ಇವತ್ತು ಈ ಥರ ಮಾಡಿದ್ದೀನಲ್ಲ, ಇದು ಮಾತ್ರ ತುಂಬಾ ಟೇಸ್ಟಾಗಿತ್ತು. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ನಮ್ಮ ಕಡೆ ಇದು ಅನ್ನ ಸಾಂಬಾರು ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡ್ತೀವಿ. ಆಮೇಲೆ ಕಡುಬಿಗೆಲ್ಲ ಅಂತೂ ತುಂಬ ಟೇಸ್ಟಾಗಿರುತ್ತೆ ಇದು. ನೋಡಿ ಈಗ ಒಗ್ಗರಣೆ ಮಾಡ್ತಾಯಿದ್ದೀನಿ. ಹುರುಳಿನ ಇಲ್ಲಿ ಬೇಯಿಸಿ ಇಟ್ಕೊಂಡಿದ್ದೀನಿ. ನೋಡಿ ಈಗ ನೋಡಿ, ಇದಿಷ್ಟೇ ಸಿಗೋದು, ಇಷ್ಟು ಹುರುಳಿಗೆ ಇಷ್ಟೇ ಸಿಗೋದು. ನಾವೆಲ್ಲ ಅಂದರೆ ದೊಡ್ಡದು ಅಂದರೆ ಹೇಳಿದ್ನಲ್ಲ, 2 kg ಹುರುಳಿ ಹಿಂಗೆ ಬೇಯಿಸಿದ್ರೆ ಮಾತ್ರ ಜಾಸ್ತಿ ಸಿಗುತ್ತೆ. ನೋಡಿ ಇಷ್ಟೇ ಇರಬೇಕು, ಅದು ನೀರು ಹೀಗೆ ಇರಬೇಕು. ಇದು ತಿನ್ಲಿಕ್ಕೆ ತುಂಬ ಟೇಸ್ಟಾಗಿರುತ್ತೆ. ಇದನ್ನು ಪಲ್ಯ ಮಾಡಿ ತಿನ್ಬೋದು. ನಮ್ಮ ಮನೇಲಿ ಯಾರೂ ತಿನ್ನಲ್ಲ ಇದನ್ನ, ತುಂಬ ಹೀಟ್ ಅಲ್ವ ಇದು, ಯಾರೂ ತಿನ್ನಲ್ಲ. ಮಳೆಗಾಲದಲ್ಲಿ ಥಂಡಿ ಅಂತ ಹೇಳ್ಬಿಟ್ಟು ನಾವು ಇದನ್ನು ಮಾಡ್ತೀವಷ್ಟೇ. ಇದನ್ನೆಲ್ಲ ಪಲ್ಯ ಮಾಡಿ ಯಾರೂ ತಿನ್ನಲ್ಲ ನಮ್ಮ ಮನೇಲಿ, ಅದಕ್ಕೆ ನಾನು ಇದನ್ನೆಲ್ಲ ದನಗಳಿಗೆ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಇಷ್ಟೇ ಸಿಗೋದದು. ಆಮೇಲೆ ಸ್ವಲ್ಪ ಅದನ್ನೆಲ್ಲ ನುರಿದ್ಬಿಟ್ಟು ಅದರಲ್ಲಿ ಸ್ವಲ್ಪ ನೀರು ತೆಗೆದು ಇದಕ್ಕೆ ಹಾಕಿದ್ದೀನಿ. ಇದು ನೋಡಿ ವಾಟೆ ಹುಳಿ, ನೀವು ಸ್ವಲ್ಪ ಹುಣಸೆ ಹುಳಿ ಹಾಕಿ. ನೋಡಿ ಫ್ರೆಂಡ್ಸ್, ಹಾಕಿದ್ದೀನಿ. ಈಗ ನೋಡಿ ಒಗ್ಗರಣೆ ಎಲ್ಲ ಮಾಡಿದ್ದೀನಿ, ಈಗ ಎಲ್ಲ ಹಾಕಿದ್ದೀನಿ. ಇದನ್ನು ಸ್ವಲ್ಪ ಕೈಯಲ್ಲಿ ನುರಿದ್ಬಿಟ್ಟು ಇದನ್ನು ನೀರನ್ನು ತೆಗೆದು ಅದಕ್ಕೆ ಹಾಕ್ತೀನಿ. ಈಗ ಸ್ವಲ್ಪ ಸಾಂಬಾರು ಜಾಸ್ತಿ ಆಗುತ್ತೆ. ನೋಡಿ ಈ ಥರ ಮೆತ್ತಗಿರಬೇಕು. ಇದನ್ನು ಪಲ್ಯನಾರು ಮಾಡಿ ತಿನ್ಬೋದು, ಮಕ್ಕಳೆಲ್ಲ ಬೆಲ್ಲ ಹಾಕ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ನಾವೆಲ್ಲ ಅವಾಗ ತಿಂತಾಯಿದ್ವಿ, ಈಗ ತಿನ್ನೋದಿಲ್ಲ, ತುಂಬ ಹೀಟ್ ಅಲ್ವಾ, ಹಂಗಾಗಿ ತಿನ್ನಲ್ಲ ನಾವೀಗ ಅದನ್ನ. ಈಗ ಹುರುಳಿ ಕಟ್ಟಿನ ಸಾಂಬಾರು ರೆಡಿಯಾಗಿದೆ. ಸ್ವಲ್ಪ ಉಪ್ಪು, ಅರಿಶಿನ ಪುಡಿ, ಒಂದು ಸ್ವಲ್ಪ ಖಾರ ಪುಡಿ, ಜಾಸ್ತಿ ಹಾಕಲ್ಲ, ಚೂರೇ ಹಾಕಬೇಕು, ಜಾಸ್ತಿ ಏನು ಬೇಡ. ಹಸಿಮೆಣಸು ಹಾಕಿದ್ದೀವಲ್ಲ, ಹಾಗಾಗಿ ಇದಕ್ಕೆ ಜಾಸ್ತಿ ಏನು ಬೇಡ. ಹುಳಿ, ಉಪ್ಪು, ಖಾರ ಹಾಕಿದರೆ ಸಾಕು ಲಿಮಿಟಾಗಿ, ಅಷ್ಟೇ. ಇದು ಸಿಂಪಲ್ ರೆಸಿಪಿ, ಇದು ತುಂಬಾ ಟೇಸ್ಟಾಗಿರುತ್ತೆ. ಒಮ್ಮೆ ನೀವು ಈ ಥರ ಮಾಡಿ ನೋಡಿ ಫ್ರೆಂಡ್ಸ್, ಮತ್ತೆ ಮಾಡಿ ತಿಂತೀರ, ಅಷ್ಟು ಟೇಸ್ಟಾಗಿರುತ್ತೆ ಇದು. ಅಂದರೆ ತುಂಬ ಹೀಟ್ ಇದು, ಮಳೆಗಾಲದಲ್ಲಿ ಮಾತ್ರ ಮಾಡಬೇಕು ಇದನ್ನ. ಬೇಸಿಗೆಲೆಲ್ಲ ಮಾಡೋದಾದರೆ ಮೊಳಕೆ ಕಟ್ಟಿ ಮಾಡಬೇಕು. ಇದನ್ನೀಗ ಒಂದು ಕುದಿ ಬರ್ಸಿದ್ರೆ ಸಾಕು, ಅಷ್ಟೇ, ಮುಗೀತು. ನೋಡಿ ಫ್ರೆಂಡ್ಸ್, ಈಗ ಮುಚ್ಚಿಟ್ಟಿದ್ದೀನಿ, ಒಂದು ಕುದಿ ಬರುತ್ತೆ ಅಷ್ಟೇ. ನೋಡಿ ಈಗ ಸಾಂಬಾರು ಹೆಂಗಿದೆ ಅಂತ, ಗಟ್ಟಿಯಾಗಿ ಬಂದಿದೆ ನೋಡಿ. ಇದು ಕುದಿಸಿ ಈ ಥರ ಗಟ್ಟಿ ಆಗುತ್ತೆ ಅದು. ಇದಕ್ಕೆ ನಾವು ಕಡುಬಿಗೆಲ್ಲ ಹಾಕ್ಕೊಂಡು ತಿಂತೀವಿ ಫ್ರೆಂಡ್ಸ್. ಈಗ ನನ್ನ ವಿಡಿಯೋ ಇಷ್ಟೋ ತನಕ ನೋಡಿದ್ರಲ್ಲ ಫ್ರೆಂಡ್ಸ್, ನೀವು ವಿಡಿಯೋನ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ನ ನೋಡ್ತಾ ಇದ್ದೀರಲ್ಲ, ಹೀಗೆ ನಂಗೆ ಸಪೋರ್ಟ್ ಮಾಡ್ತಾಯಿರಿ ಹೊಸ ವಿಡಿಯೋದೊಂದಿಗೆ. ಮತ್ತೆ ನಿಮಗೆ ನಾಳೆ ಸಿಗ್ತೀನಿ. ನೋಡಿ ಫ್ರೆಂಡ್ಸ್, ಸಾಂಬಾರು ರೆಡಿಯಾಗಿದೆ. ಈಗ ನಾವು ಕಡುಬಿಗೆ ಹಾಕ್ಕೊಂಡು ತಿಂತೀನಿ. ಅಂದರೆ ನಮ್ಮ ಮಲೆನಾಡದೆಲ್ಲ ಕಡುಬಿಗೆ ಹುರುಳಿ ಕಟ್ಟಿನ ಸಾರು ಹಾಕ್ಕೊಂಡು ತಿಂತೀವಿ, ತುಂಬ ಟೇಸ್ಟಾಗಿರುತ್ತೆ. ನೀವು ಏನಕ್ಕೆ ಬೇಕಾದರೂ ಹಾಕ್ಕೊಂಡು ತಿನ್ಬೋದು, ಅನ್ನದ ಜೊತೆ ತಿನ್ಬೋದು, ಇಡ್ಲಿ ಜೊತೆ ತಿನ್ಬೋದು, ಯಾವುದಕ್ಕೆ ಬೇಕಾದರೂ ಹಾಕ್ಕೊಂಡು ತಿನ್ಬೋದು, ತುಂಬಾ ಟೇಸ್ಟಾಗಿರುತ್ತೆ. ನೀವು ಮಾಡ್ತೀರಲ್ಲ ಫ್ರೆಂಡ್ಸ್, ಹೀಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನ್ನ ವಿಡಿಯೋ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರಾ, ವಿಡಿಯೋನ ನೋಡ್ತಾ ಇದ್ದೀರಾ, ನನಗೂ ತುಂಬ ಖುಷಿ ಆಗ್ತಿದೆ. ನೀವು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ನನಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಹುರುಳಿ ಕಟ್ಟು ಸಾರು ಸಿಂಪಲ್ ರೆಸಿಪಿ ಇದು. ನಿಮಗಿಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.